ಏನ್ ಡ್ಯಾಡಿ ನೈಟ್ ಎಲ್ಲ ಪಾರ್ಟಿ ಮಾಡಿ ಇಷ್ಟ ಬೇಗ ಎದ್ದಿದ್ಯಾ? ಸುಖು, ನನಗೆ ಆಗ್ತಾ ಇರೋ ಖುಷಿಗೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಾ ಇಲ್ಲ. ಇನ್ನು ನಿದ್ದೆ ಬಗ್ಗೆ ಹೇಗೆ ಯೋಚನೆ ಮಾಡಲಿ? ಇದಕ್ಕೆಲ್ಲ ನೀನೇ ಕಾರಣ ಕಾಣೋ. ನೀನು ಬಂದಿದ್ದು ಒಂದೇ ವಾರಕ್ಕೆ ನಾನು ಕಳ್ಕೊಂಡಿದ್ದಷ್ಟು ಮಾನ ಮರ್ಯಾದೆ ಎಲ್ಲ ವಾಪಸ್ ತಂದು ಕೊಟ್ಬಿಟ್ಟೆ. ಆ ಶ್ರದ್ಧಾ ಮೇಡಮ್ ಬೆನ್ನು ಮೂಳೆ ಮುರಿದ್ಬಿಟ್ಟೆ ನೀನು. ಶಬಾಷ್. ಇನ್ನೂ ಮುಗ್ದಿಲ್ಲ ಡ್ಯಾಡ್. ಇವಳಿಗೆ ಇಷ್ಟ ಎಲ್ಲಿ ಸಾಕಾಗುತ್ತೆ? ನೀನ್ ತೃಪ್ತಿ ಪಟ್ರು ನಾನ್ ತೃಪ್ತಿ ಪಡಲ್ಲ. ಈಗ ಅವಮಾನ ಮಾಡ್ದೋಳು ಪ್ರತಿ ಸೆಕೆಂಡು ನರ್ಕ ನರ್ಕ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಇದು ಬರೀ ಸ್ಟಾರ್ಟಿಂಗ್ ಅಂತೀಯಾ? ಎಸ್ ಡ್ಯಾಡ್. ನನ್ನ ಸೆಕೆಂಡ್ ಟಾರ್ಗೆಟ್ ಯಾರು ಗೊತ್ತಾ ಡ್ಯಾಡ್? ಅದೇ ಆ ಭುವನ್. ಒಂದ್ ಕಡೆ ಆ ಶ್ರದ್ಧಾನ ಸ್ಟೆಪ್ ಬೈ ಸ್ಟೆಪ್ ಹೊಸ್ಕಾಗ್ತೀನಿ, ಇನ್ನೊಂದ್ ಕಡೆ ಆ ಜುಟ್ಟು ನನ್ನ ಮಗನ ಜುಟ್ಟು ಹಿಡ್ದು ನಮ್ಮನೆ ಕೆಲ್ಸಕ್ಕೆ ಇಟ್ಕೋತೀನಿ. ಸುಖು, ಆದ್ರೂ ನೀನು ಹುಷಾರಾಗಿರ್ಬೇಕು ಇನ್ಮೇಲೆ. ಪಟೇಲ್ರು ಮಗಳು ಡ್ಯಾಡಿ ನಾನು. ಪಟೇಲ್ರು ಮಗ. ನನ್ಗೆ ಯಾವ ಭಯ ಇಲ್ಲಿ? ಇರೋ ಒಂದು ಭಯನೂ ಬಾಲ ಮುದ್ರಕೊಳ್ಳೋ ಹಾಗೆ ಮಾಡಿದೀವಲ್ಲ ನಾವು. ಹಾಗಲ್ಲ ಸುಖಿ, ಇದೆಲ್ಲ ಆಗಿದ್ದು ನಿನ್ನಿಂದ ಅಂತ ಹೋಗೋಳು ಶಂಕರಣ್ಣ ಅಂತ ಹೇಳ್ಕೊಂಡ್ರೆ ಊರ್ನೋಗೆಲ್ಲ ಗೊತ್ತಾದ್ರೆ ಆಮೇಲೆ ಇದು ನಮ್ಗೆ ಉಲ್ಟಾ ಹೊಡೆಯುತ್ತೆ. ರಿಲ್ಯಾಕ್ಸ್ ಡ್ಯಾಡ್. ನಾನು ಅವತ್ತೇ ಹೇಳಿಲ್ವಾ ನಿನ್ಗೆ 6-7 ಬಾಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ? ಈಗ ಬಿಟ್ಟಿರೋದು ಒಂದೇ ಒಂದು ಬಾಣ. ಚೇತರಿಸ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಬಾಣ ಬಿಡೋಣ. ಸರಿ ಸುಖು. ಈ ಜೂನಿಯರ್ ಪಟೇಲ್ರು ಮಗಳು ಜಾಗಿಂಗ್ ಹೋಗಿ ಇತ್ತೀಚಿನ ವರದಿ ಏನಿದೆ, ನಮ್ ಶ್ರದ್ಧಾ ಮೇಡಮ್ ಎಲ್ಲಿ ಚಿಂದಿ ಆಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಂದು ನಿಮ್ಗೆ ಸುದ್ದಿ ಕೊಡ್ತೀನಿ. ಅಲ್ಲಿ ತನಕ ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್. ಟಾಟಾ ಡ್ಯಾಡಿ. ಸುಖು, ಹುಷಾರು ಜೋಪಾನಮ್ಮ. ಹಾ ಡ್ಯಾಡ್.